ಹಾಯ್ ನಮಸ್ಕಾರ ಎಲ್ಲರಿಗೂ. ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಬೆಳಗ್ಗೆ 5:30ಗೆ ಯೋಗಕ್ಕೆ ಹೋಗಿ ಯೋಗ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ 7 ಗಂಟೆ 7 ಕಾಲಾಗುತ್ತೆ. ಹಾಗಾಗಿ ಬರೋ ಅಷ್ಟರಲ್ಲಿ ಸನ್ಸೆಟ್ ಬಂದಿತ್ತು, ನೋಡ್ತಾ ಇದ್ದೆ. ತುಂಬ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದ್ರ ಜೊತೆ ಒಂದು ಸೆಲ್ಫಿ ತೆಗೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ಸೆಲ್ಫಿನಲ್ಲಿ ಅದು ಕವರೇ ಆಗ್ತಾ ಇರಲಿಲ್ಲ. ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲೇ ಮಾಡಿಕೊಂಡೆ. ಇವತ್ತು ಬೆಳಿಗ್ಗಿನ ವಿಶೇಷ ಏನಪ್ಪ ಅಂದರೆ ನನ್ನ ಫ್ರೆಂಡ್ ಪೂ ಬರ್ಡೇ. ಯಹಿ ದುಆಯೇ ಹೈ ತೆರೆ ಜನ್ಮದಿನ ಪರ್ ತುಮ್ ಮುಸ್ಕುರಾತೆ ರಹೋ ಐಸೆ ಹಿ ಜೀವನ್ ಭರ್ ಯಹಿ ದುಆಯೇ ಹೈ. ನಂತರ ತಿಂಡಿಗೆ ರೆಡಿ ಮಾಡಿಕೊಂಡೆ. ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗಿಬಿಡುತ್ತೆ ಈಗ ಯೋಗಕ್ಕೆ ಹೋಗೋದ್ರಿಂದ. ಹಾಗಾಗಿ ಅಲ್ಲಿಂದ ಬಂದು ಬೇಗ ಫ್ರೆಶ್ ಅಪ್ ಆಗಿ ಯೋಗ ಮುಗಿಸ್ಕೊಂಡು ಬಂದು ಅದ್ರ ನಂತರ ತಿಂಡಿಗೆ ರೆಡಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಡ್ಯೂಟಿ ಕಡೆಗೆ ಹೊರಟೆ ರೆಡಿಯಾಗಿ. ಡ್ಯೂಟಿಗೆ ಹೋಗುವಾಗ ನೋಡಿ ಎಷ್ಟು ಬಿಸಿಲಿದೆ ಇವತ್ತು. ಇಷ್ಟು ದಿನ ವೆದರೇ ಚೆನ್ನಾಗಿರಲಿಲ್ಲಪ್ಪ, ತುಂಬ ಚಳಿ ಇತ್ತು, ಆಗ್ತಾನೇ ಇರಲಿಲ್ಲ ಚಳಿಗೆ. ಹಾಗೆ ಬಿಸಿಲು ಬಂದಾಗ ನೋಡಿ ಎಷ್ಟು ಖುಷಿ ಆಗುತ್ತೆ ಡ್ಯೂಟಿಗೆ ಹೋಗೋಕ್ಕೆ ಅಂತ. ಚಳಿ ಇದ್ರಂತೂ ಗಾಡಿ ಓಡ್ಸೋಕ್ಕಾಗಲ್ವಲ್ಲ, ತುಂಬ ಬೋರ್ ಆಗ್ತಾ ಇರುತ್ತೆ. ಡ್ಯೂಟಿ ಕಡೆಗೆ ಹೋದೆ, ಅಕ್ಕ ನಮ್ಮದು ಸ್ಟಾಲ್ ಇಟ್ಟಿದ್ದೀವಲ್ಲ ಸ್ಟಾಲ್ ಹತ್ರ ಹೋಗಿ ಬರಪ್ಪ ಅಂತ ಹೇಳಿದ್ರು. ಹಂಗಾಗಿ ಶುಭನ ಬಿಡೋಕ್ಕೆ ಅಂತ ಅಲ್ಲಿಗೆ ಹೊರಟೆ. ಹಾಗೆ ಶುಭ ಹೆಲ್ಮೆಟ್ ಹಾಕಿರಲಿಲ್ಲ, ಹಂಗಾಗಿ ಅಕ್ಕ ಹೆಲ್ಮೆಟ್ ತಂದುಕೊಟ್ರು. ಹೆಲ್ಮೆಟ್ ಹಾಕ್ಕೊಂಡು ಸೀದಾ ನಾವು ಹೊರಟ್ವಿ. ಬಟ್ ಗಾಡಿನಲ್ಲಿ ಪೆಟ್ರೋಲ್ ಖಾಲಿ. ಹಾಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ರೋಡ್ ಉದ್ದಕ್ಕೂ ಒಂದಷ್ಟು ಇಬ್ಬರೂ ಕಾಲು ಎಳ್ಕೊಂಡು ಮಿರರ್ ನೋಡೆ ಅಂದ್ಕೊಂಡವಳು. ಮಿರರಲ್ಲಿ ನೋಡು ನೀನು ಕಾಣಿಸ್ತೀಯ ಅಂತ ನೋಡೋವರೆಗೆ ಬಿಟ್ಟಿಲ್ಲ. ಹಂಗೆ ಏನೋ ಸುಮ್ಮನೆ ತಲೆ ಹರಟೆ ಮಾಡ್ಕೊಂಡು ಇಬ್ಬರು ಸೀದಾ ಹೊರಟ್ವಿ. ಆಹಾ 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 ಏನಾಗಲಿ ಮುಂದೆ ಸಾಗುನಿ, ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳಿ ನಾನು ಶುಭ ಬಂದಿದ್ದು ಸೀದಾ ಬಹುರೂಪಿಗೆ. ಅಲ್ಲಿ ನಮ್ಮ ಸ್ಟಾಲಿನ ಓಪನ್ ಆಗಿಲ್ಲ, ಹಾಗಾಗಿ ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಅಷ್ಟರಲ್ಲಿ ಬಂದು ನ್ಯೂಸ್ ಪೇಪರ್ ಕೊಟ್ಟರು ಯಾರೋ. ನ್ಯೂಸ್ ಪೇಪರ್ ಇಸ್ಕೊಂಡು ಅಲ್ಲಿಂದ ಒಳಗಡೆಗೆ ಎಂಟ್ರಿ ಕೊಟ್ವಿ. ನಮ್ಮ ಸ್ಟಾಲ್ ಓಪನ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಎಷ್ಟೊಂದು ಸ್ಟಾಲ್ಸ್ ಇದೆ, ಬಂದು ಎಲ್ಲರೂ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಬಂದು ನೋಡಿ ಒಂದು ಸರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ತುಂಬ ಚೆನ್ನಾಗಿದೆ. ಹಾಗೆ ನಮ್ಮದು ಸ್ಟಾಲ್ದು ಓಪನ್ ಮಾಡ್ತಾಯಿದ್ದೀವಿ. ಓಪನ್ ಮಾಡಿ ಎಲ್ಲ ಅಸೆಂಬಲ್ ಮಾಡ್ತಾಯಿದ್ದೀವಿ. ಇಬ್ಬರೂ ಎಲ್ಲ ಟೇಬಲೆಲ್ಲ ರೆಡಿ ಮಾಡಿ ಜ್ಯುವೆಲರೀಸ್ ಎಲ್ಲ ಜೋಡಿಸಿ ನೋಡಿ ಬಂದು ಪರ್ಚೇಸ್ ಮಾಡಿ ಎಲ್ಲರೂ. ನಮ್ಮದು ಮಣ್ಣಿನ ಆಭರಣಗಳು ಇಟ್ಟಿದ್ದೀವಿ ಬಹುರೂಪಿನಲ್ಲಿ. ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ನಿಮಗೆ ಜ್ಯುವೆಲರೀಸ್ ಸಿಗುತ್ತೆ. ಬಂದು ಒಂದು ಸರಿ ನೋಡಿ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಜ್ಯುವೆಲರೀಸ್. ಹಾಗೆ ಶುಭನಿಗೆ ಬಾಯ್ ಮಾಡಿ ಎಲ್ಲ ಜೋಡಿಸಿಟ್ಟು ಅಲ್ಲಿಂದ ಸೀದಾ ಪಾರ್ಕಿಂಗ್ ಏರಿಯಾ ಬಂದು ಗಾಡಿ ಎತ್ಕೊಂಡು ಅಕ್ಕನ ಮನೆ ಕಡೆ ಹೊರಟೆ. ನೋಡಿ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಹೊರಟಿದ್ದೀನಿ ಅಂತ ಅಲ್ಲೇ ಮಾಡಿಕೊಂಡೆ. ಅಲ್ಲಿಂದ ಸೀದಾ ಮನೆಗೆ ಬಂದರೆ ಅಕ್ಕನ ಮನೆಗೆ ಹೆಲಿಕಾಪ್ಟರ್ ಹೋಗ್ತಿದ್ದೆ. ಎಷ್ಟು ಹತ್ತಿರದಲ್ಲಿ ಹೋಗ್ತಾಯಿದ್ದು ಅಂದರೆ ನೋಡೋಕ್ಕೆ ಖುಷಿ. ಅದೇನೇ ಎಷ್ಟೇ ದೊಡ್ಡವರಾಗಲಿ ನಾವು ಅದು ಬಂತು ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಎಲ್ಲೇ ಇರಲಿ ಏನೇ ಮಾಡ್ತಾ ಇರಲಿ ಓಡಿ ಬಂದುಬಿಡ್ತೀವಿ ಅದನ್ನು ನೋಡೋಕ್ಕೆ. ಹಂಗೆ ನೋಡಿಕೊಂಡು ನಮ್ಮ ಮನೆಗೆ ಬಂದೆ. ಮನೆಗೆ ಬಂದು
ಯಾಕೋ ಇವತ್ತು ಪಲಾವ್ ತಿನ್ನಬೇಕು ಅನ್ನಿಸ್ತು. ದೀಪಕ್ ಅಲ್ಲಿ ಹೇಳ್ತಾಯಿದ್ರು ನಾನ್ ವೆಜ್ ಬಗ್ಗೆ ಇವತ್ತು ಡ್ಯೂಟಿನಲ್ಲಿ. ಹಾಗಾಗಿ ಪಲಾವ್ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಬಂದ ತಕ್ಷಣ ಸೀದಾ ಚಿಕನ್ ತೊಗೊಬಂದು 1/2 kg ಪಲಾವ್ ಮಾಡಿಕೊಂಡೆ. ನೋಡಿ ಏನೇನು ಹಾಕಿ ಮಾಡ್ತೀನಿ ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಬಿರಿಯಾನಿ ಮಾಡಿಕೊಂಡೆ. ನೋಡಿ ಎಷ್ಟು ಉದುರಾಗಾಗಿದೆ ಅಂತ ರೈಸು. ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ, ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನೋಡಿದ್ದೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾಪಿ ಬರ್ಡೇ ಪೂ ಒನ್ಸ್ ಅಗೇನ್. ಐ ಲವ್ ಯು ಆಲ್. ಬಾಯ್ ಬಾಯ್.